ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಅರುಣ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸಹಜವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ವಾರ ಅಥವಾ 2 ವಾರದ ಮುಂಚೆನೇ ತಯಾರಿ ಶುರು ಆಗೋಗ್ಬಿಡುತ್ತೆ. ಎಲ್ಲರ ಮನೆಯಲ್ಲೂ ಕ್ಲೀನಿಂಗು ಗಡಿಬಿಡಿ ಜಾಸ್ತಿನೇ ಇರುತ್ತೆ. ಆದರೆ ಅಚಾನಕ್ಕಾಗಿ ನಾವು ಜಸ್ಟು 2 ಡೇಸಲ್ಲೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಆಗೋ ಅಂಥ ಪರಿಸ್ಥಿತಿ ಬಂತು. ಆದರೆ ಆ ತಾಯಿ ಹೆಂಗೋ ಸಂತೋಷವಾಗಿ ನಮ್ಮ ಮನೇಲಿ ಬಂದು ಹಬ್ಬ ಆಚರಣೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆ ಅದ್ಭುತವಾಗಿರೋ ಅಂಥ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಗುರುವಾರದ ದಿನ ಬೆಳಗ್ಗೆ ಚೆನ್ನಾಗೇ ಸ್ಟಾರ್ಟ್ ಆಯಿತು. ನಾವೇನು ಅಂದ್ಕೊಂಡ್ವಿ, ನಾಳೆ ಹಬ್ಬ ಅಲ್ವಾ, ಸೊ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಿದ್ವಿ. ಅದರಲ್ಲಿ ನಮ್ಮ ಪುಟಾಣಿ ಒಂದು ಕೆಲಸ ಮಾಡ್ದ. ಫಸ್ಟ್ ಆಫ್ ಆಲ್ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಅದರಲ್ಲಿ ಪುಟಾಣಿಗಳು ಏನಾದರೂ ಮನೇಲಿದ್ರು ಅಂತ ಹೇಳಿದ್ರೆ ಅವರಂತೂ ಭಲೇ ಕಾಟ ಕೊಡ್ತಾರೆ. ಸೀರಿಯಸ್ಲಿ ನಮ್ಮ ಪುಟಾಣಿ ಅಂತೂ ಸಖತ್ ತುಂಟ ಆಗೋಗ್ಬಿಟ್ಟಿದ್ದಾನೆ. ಎಲ್ಲೂ ಹಿಡಿಯೋಕ್ಕಾಗಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ, ಸಿಕ್ಕಿದ್ದೆಲ್ಲ ಎತ್ತಿ ಬಿಸಾಡ್ತಾನೆ. ಮತ್ತು ಏನಾದರೂ ಕೈಗೆ ಸಿಕ್ಕಿದ್ರೆ ಅವನಿಗೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಅಮ್ಮ ಈ ಕಡೆ ಕ್ಲೀನ್ ಮಾಡ್ತಿದ್ರು, ನಾನು ಹಾಲಲ್ಲಿ ಕ್ಲೀನ್ ಮಾಡ್ಕೋತಿದ್ದೆ. ನಮ್ಮ ಮನೆಯವರು ಹೊರಗಡೆ ಇದ್ದರು. ಅಂಥ ಟೈಮಲ್ಲಿ ಅವನೇನು ಮಾಡಿದ್ದಾನೆ, ಸಿರಪ್ ಬಾಟಲ್ ಇತ್ತಲ್ವ, ಅದು ನೈಟ್ ಹೊತ್ತು ಕುಡಿಸ್ತಿರ್ತೀವಿ ನಾವು. ಆ ಸಿರಪ್ ಬಾಟಲ್ನ ತೊಗೊಂಡು ಕುಡಿಯೋದಕ್ಕಂತ ಉಯ್ಕೊಂಡ್ಬಿಟ್ಟಿದ್ದಾನೆ. ಸದ್ಯ ಅವನ ಬಾಯಿಗೆ ಚೂರು ಹೋಗಿದೆ, ಇನ್ನೆಲ್ಲ ಮಿಕ್ಕಿದೆಲ್ಲ ಬೆಡ್ ಮೇಲೇ ಚೆಲ್ಲೋಗಿತ್ತು. ಅವನು ಫ್ರೂಟ್ಸ್ದು ಟಾನಿಕ್, ಅದು ಅಂದರೆ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ಲು ಜಾಸ್ತಿ ಆಗಲಿ ಅಂತ ಡಾಕ್ಟರ್ ಕೊಟ್ಟಿದ್ರು. ಅದು ಟೈಟಾಗೇ ಇತ್ತು ಮುಚ್ಚಳ. ಅದು ಹೆಂಗೆ ತೆಗ್ದ ಏನು ಅಂತ ಗೊತ್ತಾಗಲಿಲ್ಲ. ಒಂದೇ ಒಂದು ಕ್ಷಣ ಏನಾದರೂ ಮಕ್ಕಳಿರೋ ಅಂಥ ಮನೇಲಿ ಸ್ವಲ್ಪ ನಮ್ಮ ಫೋಕಸ್ಸು ಬೇರೆ ಕಡೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಅನಾಹುತ ಆಗಿಬಿಡುತ್ತೆ ಅಂತ ಸಖತ್ ಭಯ ಆಗೋಯ್ತು. ದೇವ್ರ ದಯೆ ಏನೂ ಆಗಲಿಲ್ಲ. ಅಮ್ಮ ಪಟ್ಟಂತ ನೋಡ್ಕೊಂಡಿದ್ದಾರೆ. ಫುಲ್ಲು ಬಟ್ಟೆ ಎಲ್ಲ ಚೆಲ್ಕೊಂಡು ಬೆಡ್ಡಲ್ಲೆಲ್ಲ ಚೆಲ್ಲಾಕ್ಬಿಟ್ಟಿದ್ದ. ಆಮೇಲೆ ಅವನ್ನ ನಮ್ಮ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಸಮಾಧಾನವಾಗಿ ಈ ಕಡೆ ನಾನು ಅಮ್ಮನೂ ಕ್ಲೀನ್ ಮಾಡ್ಕೋತಿದ್ವಿ. ಅವನು ಸ್ವಲ್ಪ ಹೊತ್ತು ನಿದ್ದೆ ಬರೋ ಅಂಥ ಟೈಮಿಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಒಂದು 5-10 ನಿಮಿಷನೇ ಮಲ್ಕೊಂಡಿದ್ದು. ಅದಾದಮೇಲೆ ಮತ್ತೆ ಎದ್ದು ಹಿಂದ್ಗಡೆ ಓಡಾಡೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದ. ಗುರುವಾರ ಬೆಳಗ್ಗೆ ನಾವು ಎದ್ದಾಗ ನಮಗೆ ಹಬ್ಬ ಮಾಡಬೇಕು ಅಂತ ಯೋಚನೆ ಇರಲಿಲ್ಲ. ಆ್ಯಕ್ಚುಲಿ 1 ವಾರದ ಮುಂಚೆಯಿಂದನೇ ನಾವು ಯೋಚನೆ ಮಾಡ್ಕೊಂಡಿದ್ದು 2ನೇ ವಾರದಲ್ಲಿ ಹಬ್ಬ ಮಾಡೋಣ ಅಂತ. ಯಾಕೆ ಅಂತ ಹೇಳಿದ್ರೆ ಅಮ್ಮ ಮುಟ್ಟಾಗಿದ್ರು. ನಾಗರ ಪಂಚಮಿ ದಿನನೇ 5ನೇ ದಿನ ಆಗೋಗ್ಬಿಟ್ಟಿತ್ತು. ಸರಿ, ಇನ್ನು ಅರ್ಜೆಂಟಾಗಿ ಯಾಕೆ ಕೆಲಸಗಳು ಮಾಡ್ಕೊಳ್ಳೋದು, ಈ ವಾರ ಬಿಟ್ಟು ಬರೋ ವಾರನೇ ಹಬ್ಬ ಮಾಡ್ಕೊಳ್ಳೋಣ ಅಂತ ಅಮ್ಮನೂ ನಾನು ಕ್ಲಿಯರಾಗಿ ಮಾತಾಡ್ಕೊಂಡಿದ್ವಿ. ಅದರಿಂದನೇ ನಾವೇನು ಅಂದ್ಕೊಂಡ್ವಿ, ಗುರುವಾರ ಬೆಳಗ್ಗೆ ಎದ್ದಾಗ ಸರಿ ನಾಳೆ ಹಬ್ಬ ಇದೆಯಲ್ಲ, ಮನೆ ಹೆಂಗಾದರೂ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನಿಧಾನಕ್ಕೆ ಹಾಲು ಮತ್ತು ಅಮ್ಮನ ರೂಮು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ಕ್ಲೀನ್ ಮಾಡ್ಕೊಳ್ಳೋವಾಗಲೂ ನಮಗೆ ಅಷ್ಟೊತ್ತವರೆಗೂ ಯೋಚನೆ ಇರಲಿಲ್ಲ ನಾವು ನಾಳೆ ಹಬ್ಬ ಮಾಡ್ತೀವಿ ಅಂತ. ನಿಧಾನಕ್ಕೇನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಕಿಚನಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ತೆಗೆದು ತೊಳೆದ್ಬಿಡೋಣ ಇವತ್ತೇನೇ ಅಂತ ಅಮ್ಮಂಗೆ ಹೇಳಿದೆ. ಅಮ್ಮ ಹೇಳಿದ್ರು, ಇನ್ನು ನಾವು ಬರೋ ವಾರ ಅಲ್ವಾ ಹಬ್ಬ ಮಾಡೋದು, ಬಿಡು ನಿಧಾನಕ್ಕೆ ತೊಳ್ಕೊಳ್ಳೋಣ, ಇವತ್ತೇ ತುಂಬ ಮೈಯೆಲ್ಲ ಆಲ್ರೆಡಿ ನೋವು ಬಂದುಬಿಟ್ಟಿದೆ 2 ರೂಮ್ ಕ್ಲೀನ್ ಮಾಡೋಷ್ಟೊತ್ತಿಗೆನೇ. ನೀನು ಹೆಂಗಿದ್ರು ಆಫೀಸ್ ಕೆಲಸ ಮಾಡಬೇಕಲ್ವಾ, ಸೊ ನೀನು ಆಫೀಸ್ ಕೆಲಸ ಮುಗಿಸ್ಕೊಮ್ಮ, ಬರೋ ವಾರ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಬೆಳಗ್ಗೆ ಎದ್ದು ಬಂದಿದ್ದ ತಕ್ಷಣನೇ ನನ್ನ ಆಪತ್ತಿಗೆ ಹೆಲ್ಪ್ ಆಗೋ ಅಂತ ಆಪತ್ತು ಬಂದವ ಯಾವುದು ಅಂತ ಹೇಳಿದ್ರೆ, ನಾವು ರೆಡಿಮೇಡಾಗಿ ಮನೇಲೇ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಆ ಪುಳಿಯೋಗರೆ ಪೌಡರು ಎನಿ ಟೈಮ್ ನಮ್ಮ ಮನೇಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಈ ರೀತಿ ಏನಾದರೂ ಕೆಲಸಗಳಿತ್ತು ಅಂತ ಹೇಳಿದ್ರೆ ಬೇಗ ಪುಳಿಯೋಗರೆ ಮಾಡಿ ಕೊಟ್ಬಿಟ್ರೆ ಬ್ರೇಕ್ಫಾಸ್ಟ್ ಕೆಲಸ ಮುಗ್ದೋಗ್ಬಿಡುತ್ತೆ. ಸೊ ಇನ್ನು ಬೇರೆ ಕೆಲಸ ನೋಡ್ಕೋಬೋದು. ಸೊ TV ಸ್ಟೇಷನ್ ಹತ್ರ ಮಾತ್ರ ಕೆಲಸ ಪೆಂಡಿಂಗ್ ಇತ್ತು. ಅದು ಫ್ರಿಜ್ ಮೇಲೇನೂ ಕ್ಲೀನಿಂಗ್ ಪೆಂಡಿಂಗ್ ಇತ್ತು. ನಮ್ಮ ಮನೆಯವ್ರಿಗೂ ಪುಟಾಣಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಅವ್ರು ತಿಂದು ಹೋದ್ಮೇಲೆ ಫ್ರಿಜ್ಜು ಮತ್ತು TV ಸ್ಟೇಷನ್ನ ಕ್ಲೀನ್ ಮಾಡಿಕೊಂಡೆ.
ಬರೀ ರೂಮು ಮತ್ತು ಹಾಲ್ ಮಾತ್ರ ಕ್ಲೀನ್ ಮಾಡಿದ್ದಲ್ವಾ, ಸೊ ದೇವ್ರ ಸಾಮಾನು ಕೂಡ ಇವಾಗಲೇ ತೊಳೆದ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಮೈಯಲ್ಲಿರೋ ಅಂಥ ಮೂಳೆಗಳೆಲ್ಲ ಪದ ಹಾಡ್ತಿದ್ವು. ಸೊ ಅದಕ್ಕೇನೆ ಸ್ನಾನ ಮಾಡಿಕೊಂಡು ಆಫೀಸ್ ಕೆಲಸ ಮಾಡೋದಕ್ಕೆ ಹೊರಟ್ಬಿಟ್ಟೆ. ಸಂಜೆ ಬಂದು ಮಾಡ್ಕೊಳ್ಳೋಣ ನಿಧಾನಕ್ಕಂತ ಹೇಳಿ. ಸಂಜೆ ಆಫೀಸ್ ಮುಗಿಸ್ಕೊಂಡು ಹಾಗೆ ನಾಳೆ ಹಬ್ಬ ಬೇರೆ ಅಲ್ವಾ, ಸೊ ನಾರ್ಮಲಿನೇ ಮನೇಲಿ ಪೂಜೆ ಮಾಡ್ತೀನಿ. ಏನಾದರೂ ಒಂದು ಸ್ವಲ್ಪ ಹಣ್ಣುಗಳು ಮತ್ತು ಹೂ ತೊಗೊಂಬರೋಣ ಅಂತ ಹೋಗಿದ್ವಾ. ಸೊ ಶಾಪ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದಿದ್ದೆ. ಒಂದು ಸರ್ಪ್ರೈಸ್ ಕಾದಿತ್ತು. ಮುಂದಿನ ವಾರ ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಮುಹೂರ್ತ ಸರಿ ಇಲ್ಲ, ಏನೇ ಆದರೂ ನಾಳೆನೇ ಹಬ್ಬ ಮಾಡಬೇಕು ಅಂತ ಅಮ್ಮ ಹೇಳ್ಬಿಟ್ರು. ನನಗಂತೂ ಫುಲ್ ಶಾಕು. ಇನ್ನೂ ಕ್ಲೀನಿಂಗೇ ಪೂರ್ತಿಯಾಗಿ ಮುಗ್ದಿರಲಿಲ್ಲ. ಹಬ್ಬದ ಶಾಪಿಂಗ್ ಅಂತೂ ಶುರುನೇ ಆಗಿರಲಿಲ್ಲ. ಇನ್ನು ನೈವೇದ್ಯಕ್ಕೆ ಇಡೋದಕ್ಕೆ ತರಾವರಿ ಅಡುಗೆಗಳು ಏನಂದರೆ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಕೈಯಲ್ಲಿದ್ದಿದ್ದು ಬರೀ ಒಂದೇ ಒಂದು ದಿನ, ಹೆಂಗಪ್ಪ ದೇವ್ರೆ ಅಂತ ಅನ್ನಿಸ್ಬಿಡ್ತು. ಅಮ್ಮ ಹೇಳ್ತಿದ್ರು, ಇನ್ನು ಫಲನೇ ಇಲ್ಲದೆ ಪೂಜೆ ಮಾಡಿ ಏನು ಪ್ರಯೋಜನ, ಸೊ 2ನೇ ವಾರವರೆಗೂ ಕಾಯೋದಕ್ಕೆ ಮೊದಲು ಈಗ ನಾವು ಹೆಂಗಿದ್ರೂ ಬೆಳಗ್ಗೆ ಮನೆ ಕ್ಲೀನ್ ಮಾಡಿದ್ದೀವಿ, ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೊಂಬಿಡೋಣ ನೈಟ್ಗೆ. ಮತ್ತು ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಅಡುಗೆ ನಾನು ಮಾಡ್ತೀನಿ, ನೀನು ದೇವ್ರಿಗೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊ, ಶಾಪಿಂಗು ಬೆಳಗ್ಗೆನೇ ಮುಗಿಸ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ರು. ಸರಿ, ಹೆಂಗಿದ್ರು ಇಷ್ಟೊಂದು ಧೈರ್ಯ ಕೊಡ್ತಿದ್ರಲ್ವಾ, ನೋಡೇ ಬಿಡೋಣ ಅಂತ ಹೇಳಿ ಡೀಪ್ ಕ್ಲೀನಿಂಗಿಗೆ ಇಳಿದ್ಬಿಟ್ವಿ. ಆದರೆ ಆ ದೇವಿ ಅನುಗ್ರಹನೋ ಏನೋ, ಎಲ್ಲಿ ಇಲ್ದಿರೋ ಶಕ್ತಿ ಬಂತೋ, ಇಡೀ ರಾತ್ರಿ ನಿದ್ದೆ ಇಲ್ಲದೆ ಅಡುಗೆ ಮನೆ ಡೀಪ್ ಕ್ಲೀನಿಂಗು ಎಲ್ಲ ಮುಗಿಸ್ಬಿಟ್ವಿ. ಕೋಣೆನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 1 ಗಂಟೆನೇ ಆಗೋಗ್ಬಿಟ್ಟಿತ್ತು. ಚಿನ್ನೂ ಪಾಪ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಅಮ್ಮ ಅಷ್ಟೊಂದು ನಿದ್ದೆ ಕೆಟ್ರು ಹೆಂಗಿದ್ರು ಪಾಪ ಸಹಾಯ ಮಾಡೋದಕ್ಕೆ ಬರ್ತಾರೆ. ಬೆಳಗ್ಗೆಯಿಂದನೇ ಬೇರೆ ಮೈ ಕೈ ನೋವಿದೆ ಅಂತ ಹೇಳ್ತಿದ್ರು. ಅದರಲ್ಲಿ ಚಿನ್ನು ಬೇರೆ ಪಾಪ ಮೇಲಿಂದ ಕೆಳಗಡೆವರೆಗೂ ನೀಟಾಗಿ ವಾಶ್ ಮಾಡಿ ಮೇಲೆ ರೂಮೆಲ್ಲ ಕ್ಲೀನ್ ಮಾಡಿಕೊಟ್ರು. ನಮ್ಮ ಸಾತ್ವಿಕ್ ಪುಟನ ಚಿನ್ನು ಕೈ ಕೊಟ್ಬಿಟ್ಟು ಮೇಲೆ ನಿದ್ದೆ ಮಾಡಿಸಿ ಅಂತ ಹೇಳಿಬಿಟ್ಟು ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಟ್ಟೆ ಕಿಚನ್ನ. ಅಮ್ಮನೂ ಪಾಪ ಆಗ್ತಾಯಿಲ್ಲ ಅಂತ ಹೋಗಿ ಮಲ್ಕೊಂಬಿಟ್ರು. ಒಬ್ಬಳೇ ಕ್ಲೀನ್ ಮಾಡ್ಕೊಂಡಿದ್ದೆ. ಅಂದರೆ ಇಡೀ ಮನೆ ಫುಲ್ಲು ಕಂಪ್ಲೀಟ್ಲಿ ಏರಿಯಾನೇ ಸೈಲೆಂಟಾಗಿತ್ತು. ಸೊ ಅದರಲ್ಲಿ ಸೌಂಡ್ ಮಾಡಿದೆ ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮೇಲಕ್ಕೆ ಹೋದೆ. ಅದೇನೋ ಗೊತ್ತಿಲ್ಲ, ಸರಿಯಾಗಿ ನಿದ್ದೆನೇ ಬರಲಿಲ್ಲ. 2 ಗಂಟೆ ರಾತ್ರಿ ಆದ್ರೂ ಒಂಥರ ಒದ್ಲಾಡ್ಕೊಂಡೇ ಇದ್ದೆ. ಬೆಳಗ್ಗೆ 4 ಗಂಟೆ ಆಯ್ತಲ್ವಾ, ಸೊ ಅಲಾರಾಮ್ ಹೊಡಿಯೋದಕ್ಕೆ ವೆಯ್ಟ್ ಮಾಡ್ತಿದ್ದೆ. 4:30ಗೆ ಶಾರ್ಪು ಎದ್ದು ಕೆಳಗಡೆಗೆ ಬಂದು ಮಂಗಳ ಸ್ನಾನ ಮುಗಿಸ್ಕೊಂಡು ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಹಾಕಿದೆ. ರಂಗೋಲಿ ಹಾಕೋಕ್ಕೆ ಆಲ್ಮೋಸ್ಟ್ 1.5 ಅವರ್ ಆಗೋಯ್ತು ನನಗೆ. ಮನೆ ಹತ್ರ ಮತ್ತು ಆಚೆ ಮತ್ತು ಗಿಡದ ಹತ್ರ ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ. ಇನ್ನೊಂದು ಕಡೆ ಅಮ್ಮ ನೈವೇದ್ಯಕ್ಕೆ ಒಬ್ಬಟ್ಟು, ರವೆ ಉಂಡೆ, ಪಾಯಸ, ಕರ್ಜಿಕಾಯಿ ಮತ್ತು ಮಧ್ಯಾಹ್ನಕ್ಕೆ ಬೇಕಾಗಿರೋವಂಥ ಅಡುಗೆ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ನಾನು ಅಮ್ಮನ್ನ ಕೆಲ್ಸಕ್ಕೆ ಬಿಟ್ಬಿಟ್ಟು ಪುಟಾಣಿಗೆಲ್ಲ ರೆಡಿ ಮಾಡಿಕೊಂಡು ನಾನು ಚಿನ್ನು ಶಾಪಿಂಗಿಗೆ ಹೊರಟ್ವಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬರೋ ವಾರ ನಾವು ಪೂಜೆ ಮಾಡ್ತೀವಲ್ಲ, ಸೊ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡ್ಮೇಲೆ ಹೋಗಿ ದೇವ್ರಿಗೆ ಸ್ಯಾರಿ ತೊಗೊಂಬರೋಣ, ಹಾಗೆ ಅಮ್ಮನಿಗೂ ಮತ್ತು ಚಿನ್ನೋರ ಅಮ್ಮಂಗೂ ಸ್ಯಾರಿ ತೊಗೊಳ್ಳೋಣ, ಮತ್ತು ನಮ್ಮ ಅಕ್ಕಂಗೂ ಬಾಗ್ನ ಕೊಡೋದಕ್ಕೆ ಸೀರೆ ತೊಗೋಬೇಕು. ಒಂದೇ ಸತಿ ಅವೆನ್ಯೂ ರೋಡ್ಗೆ ಹೋದರೆ ಭೈರಪ್ಪ ಆ್ಯಂಡ್ ಸನ್ಸಲ್ಲಿ ಸ್ಯಾರಿ ಸಿಗುತ್ತೆ, ಚೆನ್ನಾಗಿರುತ್ತೆ. ನನ್ನ ಸೀಮಂತಕ್ಕೂ ಅಲ್ಲೇ ಸ್ಯಾರಿ ತೊಗೊಂಡಿದ್ದು ತುಂಬ ಇಷ್ಟ ಆಯಿತು ನನಗೆ ಅವ್ರ ಕಲೆಕ್ಷನ್ಸು. ಅದಕ್ಕೆ ಹಾಗೆ ಅಲ್ಲೇ ಶಾಪ್ ಮಾಡಿಕೊಂಡು ದೇವ್ರಿಗೆ ಹೂಗಳೆಲ್ಲ ತೊಗೊಂಬಂದ್ಬಿಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ದೆ. ಬಟ್ ಎಲ್ಲನೂ ಸ್ಪಾಯ್ಲ್ ಆಗೋಯ್ತು. ಬಟ್ ಆದರೂ ಪರವಾಗಿಲ್ಲ, ದೇವ್ರ ಲೆಕ್ಕಾಚಾರ ಒಂದಿರುತ್ತಲ್ವಾ, ಅದೇನೋ ಗೊತ್ತಿಲ್ಲ. ನಾನು ಇಲ್ಲಿ ನಿಯರ್ ಬೈ ಶಾಪಲ್ಲೇ ಸ್ಯಾರಿ ತೊಗೊಂಡಿದ್ದು. ಆ ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ತುಂಬಾ ಪ್ರೀಮಿಯಮ್ ಆಗಿತ್ತು ಮತ್ತು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಸಕ್ಕತ್ತಾಗಿತ್ತು ಸ್ಯಾರಿ ಮಾತ್ರನೇ. ಹೋಗಿದ ತಕ್ಷಣ ಒಂದೇ ಸ್ಯಾರಿ ನೋಡಿದ್ದು, ಅದರಲ್ಲಿ 2 ಸ್ಯಾರೀಸು ಕಂಪೇರ್ ಮಾಡಿ ಕಲರ್ ಯಾವುದು ಡಿಸೈಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಯೋಚನೆ ಮಾಡಿದೆ. ಬಿಟ್ಟರೆ ವಿತಿನ್ 10-15 ಮಿನಿಟ್ಸೇ ಸೀರೆ ಇಸ್ಕೊಂಡು ಹೊರಗಡೆ ಬಂದ್ಬಿಟ್ವಿ. ಅಕಸ್ಮಾತ್ ನಾನು ಬೇರೆ ಕಡೆ ಎಲ್ಲಾದರೂ ಹೋಗಿದರೆ ಇಷ್ಟು ಬೇಗ ಸತ್ಯವಾಗ್ಲೂ ಬರ್ತಾನೆ ಇರಲಿಲ್ಲ. ಸೊ ಎಲ್ಲನೂ ಮ್ಯಾಜಿಕ್ ಥರ ಆಗೋಯ್ತು. ಬೇಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಹಾಗೆ ಹೂವೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ನಲ್ವ, ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಈ ಕಡೆ ಅಮ್ಮನೂ ತಿಂಡಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇಬ್ಬರು ಗಂಗೆ ಪೂಜೆನ ಮುಗಿಸ್ಕೊಂಡು ದೇವ್ರನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಇನ್ನೂ ಭಾಳಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಈ ವರಮಹಾಲಕ್ಷ್ಮಿ ವ್ರತನ ಯಾಕೆ ಮಾಡಬೇಕು, ಮತ್ತು ಹೆಂಗೆ ಮಾಡಬೇಕು, ಮತ್ತು ಯಾರೆಲ್ಲ ಮಾಡ್ಬೋದು ಅಂತ. ವರ ಅಂತ ಅಂದರೆ ಅಭಯ ಅಥವಾ ವರನ ನೀಡೋಳು ಅಂತ ಅರ್ಥ. ಸಾಕ್ಷಾತ್ ಆ ಪರಮೇಶ್ವರನೇ ಪಾರ್ವತಿ ದೇವಿಗೆ ಈ ವ್ರತದ ಮಹತ್ವನ ತಿಳಿಸ್ಕೊಟ್ರಂತೆ. ಈ ಒಂದು ವ್ರತನ ಶ್ರದ್ಧೆಯಿಂದ ಮಾಡಿದ್ರೆ
ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಸೌಭಾಗ್ಯ, ಆರೋಗ್ಯ, ನೆಮ್ಮದಿ ಮತ್ತು ಸಂಪತ್ತು ವೃದ್ಧಿಯಾಗಲಿ ಅಂತ ಈ ಪೂಜೆನ ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ಮುತ್ತೈದೆಯರು ತಮ್ಮ ಗಂಡ ಮತ್ತು ಮಕ್ಕಳ ದೀರ್ಘಾಯುಷ್ಯ ಮತ್ತು ಶ್ರೇಯಸ್ಗಾಗಿ ಇದನ್ನು ಮಾಡ್ತಾರೆ. ಆದರೆ ಮದುವೆ ಆಗದಿರುವಂಥ ಹೆಣ್ಮಕ್ಳು ಸಹ ಇದನ್ನು ಒಳ್ಳೆ ಬಾಳ್ ಸಂಗಾತಿ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಈ ವ್ರತನ ಆಚರಿಸ್ಬೋದು. ಮುಖ್ಯವಾಗಿ ಮನೆತನದಿಂದ ಸಂಪ್ರದಾಯ ಇಲ್ಲ ಅಂತ ಹೇಳಿದ್ರೂ ಸಹ ದೇವಿ ಮೇಲೆ ನಮಗೆ ಭಕ್ತಿ ಇದ್ದರೆ ಯಾರು ಬೇಕಾದರೂ ಈ ಪೂಜೆನ ಆಚರಿಸ್ಬೋದು. ಈ ಪೂಜೆನ ಆಡಂಬರವಾಗೇ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ತುಂಬಾ ಸರಳವಾಗಿ ಸಿಂಪಲ್ಲಾಗಿ ನಿಮ್ಮ ಕೈಲಾದಷ್ಟು ಶಕ್ತ್ಯಾನುಸಾರ ಹೇಗೆ ಬರುತ್ತೋ ಹಾಗೆ ನೀವು ಪೂಜೆನ ಮಾಡ್ಬೋದು. ಆದರೆ ಇದನ್ನು ಮಾಡೋ ಅಂಥ ಒಂದು ಸಿಂಪಲ್ ವಿಧಾನ ಇದೆ. ಸೊ ಆ ವಿಧಾನನ ನೀವು ಫಾಲೋ ಮಾಡಿದ್ರೆ ಸಾಕು. ಈ ವ್ರತನ ಆಚರಣೆ ಮಾಡುವಂಥ ದಿನ ಬೆಳಗ್ಗೆನೇ ಎದ್ದು ಮಂಗಳ ಸ್ನಾನ ಮುಗಿಸ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕಿ ಪೂಜೆ ಮಂಟಪ ಎಲ್ಲಿಡ್ತೀವೋ ಅಲ್ಲಿ ನಾವು ಮಾವಿನೆಲೆ ಮತ್ತು ಹೂಗಳಿಂದ ನಾವು ಶೃಂಗಾರ ಮಾಡ್ಕೊಳ್ಬೇಕು. ಮತ್ತು ಕಳಶ ಸ್ಥಾಪನೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಬೆಳ್ಳಿ ಅಥವಾ ತಾಮ್ರದ ಕಳಶ ಕೂಡ ನೀವು ಇಟ್ಕೊಬೋದು. ಇದಕ್ಕೆ ನೀರು ಹಾಕಿ ಒಂದು ಬೆಳ್ಳಿ ಕಾಯಿನು ಅಥವಾ ಚಿನ್ನದ ಯಾವುದೇ ರೀತಿಯಾಗಿರುವಂಥ ಒಂದು ಐಟಮ್ನ ಕೂಡ ಹಾಕ್ಬೋದು. ನಿಮ್ಮ ಶಕ್ತ್ಯಾನುಸಾರ ಏನೂ ಇಲ್ಲ ಅಂತ ಹೇಳಿದ್ರು ₹1 ಕಾಯಿನ್ ಹಾಕಿದ್ರೂ ನಡೆಯುತ್ತೆ. ಇದಕ್ಕೆ ಅಡಿಕೆ ಮತ್ತು ಅರಿಶಿಣದ ಕೊಂಬು ಹಾಕಿ ಅದ್ರ ಮೇಲೆ ತೆಂಗಿನಕಾಯಿ, ಮಾವಿನ ಎಲೆಗಳನ್ನ ಇಟ್ಟು ದೇವಿ ಮುಖವಾಡ ಇದ್ರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ಬರೀ ತೆಂಗಿನಕಾಯಿನೇ ನಾವು ದೇವಿ ಅಲಂಕಾರ ಕೊಟ್ಟು ಪೂಜೆ ಮಾಡಿದ್ರೂ ಸಹ ನಡೆಯುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಬೆಳ್ಳಿ ಮುಖವಾಡನ ಹಾಕಿ ಅದಾದಮೇಲೆ ನಾವು ಸೀರೆ ಉಡಿಸಿ ಕೂಡ ಶೃಂಗಾರ ಮಾಡ್ಬೋದು. ಅದು ಆಗಿಲ್ಲ ಅಂತ ಹೇಳಿದ್ರೆ ತಾಯಿಗೆ ಜಸ್ಟ್ ಒಂದು ಬ್ಲೌಸ್ ಪೀಸ್ನ ಸಹ ಅರ್ಪಣೆ ಮಾಡಿ ಕಳಶ ಸ್ಥಾಪನೆ ಮಾಡ್ಬೋದು. ಇನ್ನು ಕಳಶಕ್ಕೆ ಏಲಕ್ಕಿ, ಲವಂಗ, ಪಚ್ಕರ್ಪೂರ, ಲಾವಂಚ ಈ ರೀತಿಯಾಗಿರುವಂಥ ಸುಗಂಧ ಭರಿತವಾಗಿರುವಂಥ ಐಟಮ್ಗಳು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಸೀರೆ ಅಥವಾ ರವಿಕೆ ಉಡ್ಸಿದ ಮೇಲೆ ದೇವಿನ ಆಹ್ವಾನ ಮಾಡ್ಕೋಬೇಕು. ಮೊದಲಿಗೆ ನಾವು ಲಕ್ಷ್ಮೀ ದೇವಿನ ಪೂಜೆ ಮಾಡದೆ ವಿಘ್ನ ನಿವಾರಕ ಗಣಪತಿ ಪೂಜೆ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಅರ್ಶಿನ, ಕುಂಕುಮ ಮತ್ತು ಅಕ್ಷತೆ ಹೂಗಳಿಂದ ಅಂಗ ಪೂಜೆ ಮಾಡಬೇಕು. ಅದಾದ ನಂತರ ದೇವಿಗೆ ತುಂಬಾ ಪ್ರಿಯವಾಗಿರುವಂಥ ಒಬ್ಬಟ್ಟು, ಪಾಯಸ, ರವೆ ಉಂಡೆ, ಕರ್ಜಿಕಾಯಿ ಮತ್ತು ಎಲ್ಲ ರೀತಿಯಾಗಿರುವಂಥ ಸಿಹಿ ನೈವೇದ್ಯಗಳು, ಪುಳಿಯೋಗರೆ ಮತ್ತು ಚಕ್ಲಿ, ನಿಪ್ಪಟ್ಟು ನಿಮ್ಮ ಶಕ್ತ್ಯಾನುಸಾರ ಏನೇನಿದೆಯೋ ಅದೆಲ್ಲ ಐಟಮ್ನ ಕೂಡ ಇಡ್ಬೋದು. ಇದು ಯಾವುದು ನಿಮ್ಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಬರೀ ಹಾಲು ಅಥವಾ ಜೇನು, ತುಪ್ಪ ಈ ರೀತಿ ಏನಾದರೂ ಒಂದು ಐಟಮ್ನಾದರೂ ನೀವು ತಾಯಿಗೆ ಸಮರ್ಪಣೆ ಮಾಡ್ಬೋದು. ಅದಾದಮೇಲೆ 9 ಗಂಟುಗಳಿರೋವಂಥ ಪವಿತ್ರವಾಗಿರೋವಂಥ ತೋರಣ ಅಂದರೆ ದಾರದಿಂದ ಮಾಡೋ ಅಂಥ ಒಂದು ಕಂಕಣನ ಸಿದ್ಧ ಮಾಡಿಕೊಂಡು ಬಲಗೈಗೆ ಕಟ್ಕೊಳ್ಬೇಕು. ಕೊನೆಯದಾಗಿ ಮಂಗಳಾರತಿ ಮಾಡಿ ಸಂಜೆ ಮುತ್ತೈದರನ್ನ ಕರೆದು ಅರ್ಶಿನ ಕುಂಕುಮ ನೀಡಬೇಕು. ದೇವಿ ಪ್ರಸಾದ ಮತ್ತು ಆಶೀರ್ವಾದನ ಪಡ್ಕೊಳ್ಬೇಕು. ಅದಾದಮೇಲೆ ಮನೇಲಿ ಹಿರಿಯರಿದ್ದರೆ ಅವ್ರ ಹತ್ರ ಕೂಡ ಆಶೀರ್ವಾದ ತಗೊಳ್ಬೇಕು. ಇನ್ನು ಈ ತಾಯಿ ಪೂಜೆ ಮಾಡಿದ್ಮೇಲೆ ಈ ತಪ್ಪುಗಳನ್ನ ಮಾತ್ರ ಮಾಡಬೇಡಿ. ಗಣಪತಿ ಪೂಜೆನ ಮೊದಲಿಗೆ ಮಾಡಬೇಕು, ನೇರವಾಗಿ ಲಕ್ಷ್ಮೀ ಪೂಜೆನ ಪ್ರಾರಂಭ ಮಾಡಬಾರ್ದು. ಗಣಪತಿ ಪೂಜೆ ಕಡ್ಡಾಯ. ಮತ್ತು ಕಳಶನ ಯಾವತ್ತೂ ಬರೀ ನೆಲದ ಮೇಲೆ ಇಡಬಾರ್ದು. ಅದಕ್ಕಾಗೆ ಒಂದು ಮಣೆ ಅಥವಾ ತಾಮ್ರ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿನ ಹರಡ್ಬಿಟ್ಟು ಅದ್ರ ಮೇಲೆ ನಾವು ಕಳಶನ ಪ್ರತಿಷ್ಠಾಪನೆ ಮಾಡಬೇಕು. ಲಕ್ಷ್ಮೀ ದೇವಿಗೆ ಒಡೆದಿರೋ ಅಂಥ ತೆಂಗಿನಕಾಯಿ ಅಥವಾ ತುಂಡಾಗಿರೋ ಅಂಥ ಮಾವಿನೆಲೆ ಅಥವಾ ಅರ್ಶಿಣದ ಕೊಂಬುಗಳನ್ನ ಕಳಶಕ್ಕೆ ಬಳಸಬಾರ್ದು. ಇನ್ನೂ ನೀವೇನಾದರೂ ಉಪವಾಸ ಮಾಡ್ತಾ ಇದ್ದರೆ ಸಂಪೂರ್ಣವಾಗಿ ದೇಹನ ದಂಡಿಸೋದಲ್ಲ. ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಹಾಲು ಮತ್ತು ಹಣ್ಣನ್ನು ಸೇವಿಸ್ಬೋದು. ಭಕ್ತಿಯೇ ಇಲ್ಲಿ ಮುಖ್ಯವಾಗಿರುತ್ತೆ. ಸೊ ಆದ್ದರಿಂದ ನಿಮ್ಮ ಶಕ್ತಿಯಾನುಸಾರ ನಿಮ್ಗೆ ಹೆಂಗೆ ಹೆಲ್ತ್ ಸಪೋರ್ಟ್ ಮಾಡುತ್ತೋ ಆ ರೀತಿ ಮಾಡಿ. ನಾವು ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪೂರ್ತಿ ಉಪವಾಸ ಇದ್ವಿ. ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಅಥವಾ ವಯಸ್ಸಾಗಿದ್ದರೆ ದಯವಿಟ್ಟು ಹಾಲು ಹಣ್ಣನ್ನು ಸೇವಿಸಿ. ನಮ್ಮ ತಾಯಿ ಕೂಡ ಉಪವಾಸ ಮಾಡ್ತಿದ್ರು.
ನನ್ನ ಫೋರ್ಸ್ಗೆ ಹಾಲು ಮಾತ್ರ ಕುಡಿದು ಉಪವಾಸನ ಕಂಟಿನ್ಯೂ ಮಾಡಿದ್ರು. ಇನ್ನು ಅತಿಥಿ ಸತ್ಕಾರ ತುಂಬಾ ಇಂಪಾರ್ಟೆಂಟು. ಎಡಗೈಯಲ್ಲಿ ಯಾವತ್ತೂ ಅಷ್ಟೇ ಅರಿಶಿನ ಕುಂಕುಮ ಮತ್ತು ತಾಂಬೂಲನ ಕೊಡಬಾರ್ದು, ಸದಾ ಬಲಗೈನೇ ಬೆಳೆಸ್ಬೇಕು. ಇನ್ನು ಬರೀ ವಿಳೆದೆಲೆ ಕೊಡೋಕೆ ಮೊದಲು ಅರಿಶಿನ ಕುಂಕುಮ ಹೂವು ಮತ್ತು ಯಾವುದಾದ್ರೂ ಒಂದು ಹಣ್ಣು ಅಥವಾ ಸಿಹಿನ ಕೊಡಬೇಕು. ಈಗೆಲ್ಲ ರಿಟರ್ನ್ ಗಿಫ್ಟ್ ಕಾನ್ಸೆಪ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಬೇಸರ ಮಾಡ್ಕೋಬೇಡಿ. ನಿಮ್ಮ ಶಕ್ತಿ ಅನುಸಾರ ಏನಾಗುತ್ತೋ ಅದನ್ನು ಮಾತ್ರ ಮನಸಾರೆ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಇನ್ನು ಕೋಪ ಜಗಳ ಅಥವಾ ಕಿರಿಕಿರಿಯಿಂದ ಪೂಜೆ ಮಾಡಬೇಡಿ. ಮನೆಗೆ ಬರೋ ಅಂಥ ಪ್ರತಿಯೊಂದು ಮುತ್ತೈದೆಯರನ್ನು ಮುಖ ಗಂಟಿಕೊಳ್ಳದೆ ಪ್ರೀತಿ ಮತ್ತು ಮುಗುಳ್ನಗುವಿಂದ ಸ್ವೀಕರಿಸಿದ್ರೆ ಲಕ್ಷ್ಮೀ ದೇವಿಯ ಕೃಪೆ ನಮಗೆ ಸದಾ ಇರುತ್ತೆ. ಇನ್ನು ದೇವ್ರನ್ನ ನೀವು 1 ದಿನ ಇಟ್ಕೊಳ್ತಿರೋ ಅಥವಾ 3 ದಿನ ಇಟ್ಕೊಳ್ತಿರೋ ಅದು ನಿಮ್ಮ ಶಕ್ತ್ಯಾನುಸಾರ ಮತ್ತು ನಿಮ್ಮ ಇಚ್ಛೆ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ಬರ್ಬೋದು. ಸೊ ನಾವು ಇವತ್ತಿಟ್ಟಿದ್ರೆ ನೆಕ್ಸ್ಟು ದಿನ ಅದೇ ಟೈಮ್ಗೆ ತೆಗಿತೀವಿ. ಮತ್ತು ನಾವು ದೇವ್ರನ್ನ ಮನೇಲಿ ಇಟ್ಮೇಲೆ ಮಾರನೇ ದಿನ ಬೆಳಗ್ಗೆವರೆಗೂ ದೇವಿನ ಮನೆಯಲ್ಲಿ ಸದಾ ಸಂತೋಷವಾಗಿ ಇಟ್ಕೊಳ್ಬೇಕು. ಮಾರನೇ ದಿನ ಬೆಳಗ್ಗೆ ನಾವು ತುಂಬಾ ಬೇಗ ಎದ್ದು ತಾಯಿಗೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಮತ್ತು ಹೊರಗಡೆ ಎಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ನೈವೇದ್ಯನ ಕೊಡಬೇಕು. ನಾವು ದೇವಿನ ಮನೇಲಿ ಇಟ್ಕೊಂಡು ಲೇಟಾಗಿ ಎದ್ದೊಳೋದು ಶುಭ ಅಲ್ಲ. ಮತ್ತು ತಾಯಿಗೆ ನಾವು ಟೈಮು ಊಟ ಕೊಡಬೇಕು. ಅಂದರೆ ಬೆಳಗಿನ ಫಲಹಾರ ಮತ್ತು ಮಧ್ಯಾಹ್ನದ ಊಟ ಮತ್ತು ಸಂಜೆದು ನೈವೇದ್ಯ ಸಹನೂ ಟೈಮ್ಗೆ ಕರೆಕ್ಟಾಗಿ ಕೊಡಬೇಕು. ಸಂಜೆ ನಾವು ಕದಲ್ಸಿದ ಮೇಲೆ ತಾಯಿನ ನಾವು ವಿಸರ್ಜನೆ ಮಾಡ್ತೀವಲ್ಲ ಅಂಥ ಟೈಮ್ಗೆ ಕಳಶದಲ್ಲಿರೋ ಅಂಥ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಇನ್ನು ಉಳಿದಿರೋ ಅಂಥ ನೀರನ್ನ ಯಾರೂ ತುಳಿದಿರೋ ಅಂಥ ಜಾಗದಲ್ಲಿ ತುಳಸಿ ಗಿಡಕ್ಕೆ ಅಥವಾ ಯಾವುದಾದ್ರೂ ಮರದ ಬುಡಕ್ಕೆ ಸಹನೂ ಚೆಲ್ಬೋದು. ಈ ರೀತಿಯಾಗಿ ಸರಳವಾಗಿ ನೀವು ವ್ರತನ ಮುಗಿಸ್ಕೊಬೋದು. ಮೊದಲನೇ ದಿನ ನೀವು ವ್ರತ ಮಾಡಿದ್ಮೇಲೆ ಚಾರುಮತಿದು ವ್ರತಕಥೆನ ನೀವು ಕೇಳಲೇಬೇಕು. ನಿಮಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಸರಳವಾಗಾದರೂ ಸರಿ ಈ ರೀತಿ ಡೆಫಿನೆಟ್ಲಿ ಮಾಡಿ. ನಿಮಗೇನೆ ಎವ್ರಿ ಇಯರ್ನು ಒಂದು ಇಂಪ್ರೂವ್ಮೆಂಟು ನಿಮಗೆ ಕಾಣಿಸುತ್ತೆ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ಸಂಸಾರ ಯಾವಾಗಲೂ ಏಳಿಗೆ ಆಗೋದನ್ನು ನಿಮ್ಮ ಕಣ್ಮುಂದೆ ನೀವೇ ಕಾಣ್ಬೋದು. ಹಬ್ಬ ಸೀರಿಯಸ್ಲಿ ಇದು ದೇವ್ರ ಮಹಿಮೆನೆ ಅಂತ ಹೇಳ್ಬೋದು. ಅಮ್ಮನೂ ನಾನು ದಿನ ಪೂರ್ತಿ ಉಪವಾಸ ಇದ್ದು ಎಲ್ಲರ ಮನೇಲಿ ಹೋಗಿ ಅರಿಶಿನ ಕುಂಕುಮ ತೊಗೊಂಬಂದು ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಕೊನೆಗೆ ತುಂಬಾ ಸಂತೋಷವಾಗಿ ಪೂಜೆನ ಮುಗಿಸ್ಕೊಂಡ್ವಿ. ಅಮ್ಮನವ್ರಿಗೆ ಸೀರೆ ಉಡಿಸಿ ಅದಾದಮೇಲೆ ನಾನೇ ಕೈಯಾರೆ ಮಾಡಿದ್ದಂಥ ಹಾರನ ಹಾಕಿ ಎಲ್ಲ ತಯಾರಿ ಮಾಡಿದ್ಮೇಲೆ ಹೂವು ಹಣ್ಣುಗಳೆಲ್ಲ ಇಟ್ಟು ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಥರನೇ ಇತ್ತು. ಸೀರಿಯಸ್ಲಿ ಆ ಸೀರೆ ನನಗೆ ತುಂಬಾ ಇಷ್ಟ ಆಗಿತ್ತು. ಅದು ದೇವಿ ಗುಡಿಸಿದ್ಮೇಲೆ ಅದಕ್ಕೆ ಒಂದು ಕಳೆನೇ ಬಂದ್ಬಿಡ್ತು. ಸೀರಿಯಸ್ಲಿ ಆ ದೇವ್ರ ಮನೆನ ನೋಡ್ತಿದ್ರೆ ಏನೋ ಒಂಥರ ಸಂತೋಷ. ಅಮ್ಮನವ್ರಿಗೆ ರೆಡಿ ಮಾಡಿ ನೋಡೋದೇ ಒಂಥರ ಖುಷಿ ಇತ್ತು. ಇನ್ನು ನಾನಂತೂ ಏನೂ ರೆಡಿನೇ ಆಗಿರಲಿಲ್ಲ. ಟೈಮಾಗಿ ಹೋಗ್ಬಿಟ್ಟಿತ್ತು ಸಂಜೆ ಪೂಜೆ ಮಾಡೋಷ್ಟೊತ್ತಿಗೆ. ಸೊ ಬೆಳಗ್ಗೆ ಸೀರೆ ಉಟ್ಕೊಂಡು ರೆಡಿ ಆಗಿದ್ನಲ್ಲ. ಸಾಮಾನ್ಯವಾಗಿ ಈ ಹಬ್ಬಕ್ಕೆ ವಾರಗಟ್ಟಲೆ ಮಾಡೋ ಅಂಥ ಪ್ಲ್ಯಾನಿಂಗು, ಅದರಲ್ಲೂ ಬರೀ 2 ದಿನದಲ್ಲಿ ಅದು ಊಟ ನಿದ್ರೆ ಸರಿಯಾಗಿಲ್ಲದೆ ಉಪವಾಸದಲ್ಲೇ ಎನರ್ಜಿಯಿಂದ ಮುಗಿಸಿದ್ದು ನಿಜಕ್ಕೂ ಆ ವರಮಹಾಲಕ್ಷ್ಮಿ ದೇವಿಯ ಪವಾಡನೇ ಸರಿ. ಸೀರಿಯಸ್ ಆಗಿ ಹಬ್ಬ ತುಂಬಾ ಸಿಂಪಲ್ಲಾಗಿ ಮತ್ತು ಶಾಂತವಾಗಿ ಸಂತೋಷವಾಗಿ ಮುಗೀತು. ಇನ್ನೂ ಸಂಜೆ ಕರೆಕ್ಟಾಗಿ ಪೂಜೆ ಟೈಮ್ಗೆ ಅಪ್ಪ ಅಮ್ಮನೂ ಮನೆಗೆ ಬಂದಿದ್ದರು. ಅಮ್ಮ ಬರ್ತಾ ನನಗೆ ಅರಿಶಿನ ಕುಂಕುಮ ಹೂವು ಮತ್ತು ಹಣ್ಣೆಲ್ಲ ತಂದಿದ್ರು. ತುಂಬಾ ಸಂತೋಷ ಆಯಿತು. ಇನ್ನು ಎಲ್ಲರೂ ಸೇರಿ ಪೂಜೆನೂ ಮಾಡಿದ್ವಿ ಮತ್ತು ಅಡುಗೆ ಕೂಡ ಮಾಡಿದ್ವಿ ಅಲ್ವಾ, ಹಬ್ಬದ ಅಡುಗೆ. ಸೊ ಊಟನೂ ತಿನ್ಕೊಂಡು ಅವರು ಹೊರಟ್ರು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆ ಯಾವ ರೀತಿ ಮಾಡಿದ್ವಿ ಅಂತ. ಆ ಲಕ್ಷ್ಮೀ ದೇವಿ ಕೃಪೆಯಿಂದ ಬರೋ ವಾರ ಮಾಡಬೇಕಾಗಿದ್ದಂಥ ಹಬ್ಬನ ಈ ವಾರನೇ ಮಾಡಿ ಮುಗಿಸಿದ್ವಿ. ಇದು ದೇವ್ರ ಪವಾಡನೇ ಸರಿ. ಎಷ್ಟೊಂದು ಎನರ್ಜಿ ನನಗೆ ಎಲ್ಲಿಂದ ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಆದರೂ ಸಂತೋಷವಾಗಿ ಹಬ್ಬನ ಮುಗಿಸಿದ್ವಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದವ್ರ ಮೇಲೆ ಕೂಡ ದೇವಿ ಆಶೀರ್ವಾದ ಸದಾ ಇರಲಿ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.